ಕನ್ನಡದಲ್ಲಿ ಅಂತೂ ವೆಬ್ ಸೀರೀಸ್ಗಳ ಅಲೆ ಶುರುವಾಗಿದೆ. ಯೂಟ್ಯೂಬ್ನಲ್ಲಿ ಒಂದಷ್ಟು ಒಳ್ಳೆ ಸೀರೀಸ್ಗಳು ಬಂದಿದ್ವು. ಸಖತ್ ಸ್ಟುಡಿಯೋ ಅವರು ಒಂದು ಹೆಜ್ಜೆ ಅಂತ ಇಟ್ಟಿದ್ರು ಆವಾಗ. ಅದಕ್ಕೆ ಒಂದಷ್ಟು ರೆಸ್ಪಾನ್ಸ್ ಅಂತಾನೂ ಬಂತು. ಬಟ್ ನಂತರ ಯಾವುದೇ ಒ ಟಿ ಟಿ ಪ್ಲಾಟ್ಫಾರ್ಮ್ಗಳು ನಮ್ಮ ಕಾಂಟೆಂಟ್ಗಳಿಗೆ ಚಾನ್ಸ್ ಕೊಡ್ತಾ ಇಲ್ಲ ಅನ್ನೋದ್ರಿಂದ ಒಂದಷ್ಟು ರೆಡಿ ಇದ್ದಂಥ ವೆಬ್ ಸೀರೀಸ್ಗಳು, ರೆಡಿ ಆಗ್ತಿದ್ದಂಥವು ಕೂಡ ಅಲ್ಲಿಗೆ ನಿಂತಿದ್ವು. ಬಟ್ ಈಗ ಮತ್ತೆ ಆ ಅಲೆ ಶುರುವಾಗಿದೆ. ZEE5ನವರು ಅದರ ಕಡೆ ಒಂದಷ್ಟು ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ರೀಸೆಂಟ್ ಆಗಿ ಅಯ್ಯನ ಮನೆ ಅನ್ನೋ ವೆಬ್ ಸೀರೀಸ್ ಬಂತು. ಪರ್ಸ್ನಲಿ ಅದ್ರ ಬಗ್ಗೆ ಕಂಪ್ಲೇಂಟ್ಸ್ ಇತ್ತು, ಅದನ್ನ ರಿವ್ಯೂನಲ್ಲೂ ಹೇಳಿದ್ದೆ. ಬಟ್ ಹೆಚ್ಚು ಜನಕ್ಕೆ ಅದು ಇಷ್ಟ ಆಗಿತ್ತು, ಇಷ್ಟಪಟ್ಟಿದ್ರು. ಕಾಮೆಂಟ್ಸ್ನಲ್ಲಿ ಅದನ್ನ ಹೇಳಿದ್ರು ಕೂಡ. ವೆಬ್ ಸೀರೀಸ್ಗೆ ಒಳ್ಳೆ ಅಟೆನ್ಷನ್ ಅಂತೂ ಸಿಕ್ತು ಅಂತ ಹೇಳ್ಬೋದು. ಅಂಡ್ ನಂತರ ಈಗ ಇನ್ನೊಂದು ಸೀರೀಸ್ ಬರ್ತಾ ಇದೆ ಅವ್ರದೇ ಕಡೆಯಿಂದ. ಅದೇ ನಿಟ್ಟಿನಲ್ಲಿ ಅದರ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಶೋಧ ಇದು ಆರ್ಕೆಸ್ಟ್ರಾ ಮೈಸೂರು ಸಿನಿಮಾವನ್ನ ಡೈರೆಕ್ಟ್ ಮಾಡಿದಂಥ ಸುನೀಲ್ ಮೈಸೂರು ಅವರು ಡೈರೆಕ್ಟ್ ಮಾಡಿರುವಂಥ ವೆಬ್ ಸೀರೀಸ್. ಇದರ ಟ್ರೈಲರ್ ರಿಲೀಸ್ ಆಯಿತು. ಅದನ್ನು ನೋಡಿದೆ, ಇಷ್ಟ ಆಯಿತು. ಟ್ರೈಲರ್ ಇಂಟ್ರೆಸ್ಟಿಂಗ್ ಆಗಿತ್ತು, ಇಂಟ್ರಿಗ್ಯೂಯಿಂಗ್ ಆಗಿತ್ತು, ಒಂದಷ್ಟು ಕ್ವೆಶ್ಚನ್ಗಳನ್ನು ಹುಟ್ಟಿಸ್ತು ಅಂತ ಹೇಳ್ಬೋದು. ಟ್ರೈಲರ್ ಪ್ರಕಾರ ಇಲ್ಲಿನ ಮುಖ್ಯ ಪಾತ್ರಧಾರಿಯಾಗಿ ನಮ್ಮ ಲೂಸಿಯ ಪವನ್ ಕುಮಾರ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಅಂಡ್ ಮೈ ಫೇವ್ರೆಟ್ ಸಿರಿ ರವಿಕುಮಾರ್ ಅವರು ಕೂಡ ಇಲ್ಲಿದ್ದಾರೆ. ವೆಬ್ ಸೀರೀಸ್ಗಳಲ್ಲಿ ಹೆಚ್ಚು ಮಿಂಚಿದ್ದು ಅವರು. ರೀಸೆಂಟ್ ಆಗಿ ಸ್ವಾತಿ ಮುತ್ತಿನ ಮಳೆಹನಿಯಲ್ಲಿ ಒಂದೊಳ್ಳೆ ಪಾತ್ರವನ್ನು ನಿಭಾಯಿಸಿದ್ರು. ಒಳ್ಳೆ ವ್ಯಾಲ್ಯೂವನ್ನು ಆ್ಯಡ್ ಮಾಡ್ತಾರೆ ಅವರು ಕೂಡ ಇಲ್ಲಿದ್ದಾರೆ. ಇನ್ನು ಈ ಟ್ರೈಲರ್ ಪ್ರಕಾರ ಇಲ್ಲಿನ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಹೋಗಿ ನನ್ನ ಹೆಂಡತಿ ಕಾಣೆಯಾಗಿದ್ದಾಳೆ ಅನ್ನೋ ಕಂಪ್ಲೇಂಟ್ನ ಕೊಡ್ತಾ ಇದ್ದಾನೆ. ಆದರೆ ಅವನ ಹೆಂಡತಿ, ಮಗಳು ಎಲ್ಲ ಅಲ್ಲೇ ಅವನ ಎದುರಿಗೇನೆ ಕಾಣ್ತಾ ಇದ್ದಾರೆ ಕೂಡ. ಇಲ್ಲಿ ಇವನು ಬೇರೆ ಅವರನ್ನೆಲ್ಲ ನೆನಪಲ್ಲಿ ಇಟ್ಕೊಂಡಿದ್ದಾನೆ, ಬಟ್ ತನ್ನ ಹೆಂಡತಿಯನ್ನ ಅಲ್ಲ. ಅಟ್ಲೀಸ್ಟ್ ಟ್ರೈಲರ್ನಲ್ಲಿ ಹಾಗೇನೆ ತೋರಿಸ್ತಾ ಇರೋದು. ಅಂಡ್ ಅವನ ಮಗಳನ್ನ ಕೂಡ ಅವಳ ಹತ್ರ ಹೋಗ್ಬೇಡ, ಅವಳು ನಿನ್ನ ಅಮ್ಮ ಅಲ್ಲ ಅನ್ನೋ ಥರ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಇವನಿಗೆ ಆ್ಯಕ್ಚುಲಿ ಏನಾಗಿದೆ, ಇವನು ಎಲ್ಲರನ್ನ ನೆನಪಲ್ಲಿ ಇಟ್ಕೊಂಡು ಹೆಂಡತಿಯನ್ನಷ್ಟೇ ಮರ್ತಿರೋದು ಯಾಕೆ, ಅವಳು ಕಾಣೆಯಾಗಿದ್ದಾಳೆ ಅನ್ನೋ ಥರ ಅನ್ಕೊಳ್ತಿರೋದು ಯಾಕೆ ಅನ್ನೋದನ್ನ ನಾವು ಸೀರೀಸ್ನಲ್ಲೇ ನೋಡಿ ತಿಳ್ಕೊಳ್ಬೇಕು. ಅಥವಾ ಇಲ್ಲಿ ಏನಾದರೂ ಟ್ವಿಸ್ಟ್ ಇದೆಯಾ? ಅವನೇ ಒಂದು ಕಡೆ ಹೇಳ್ತಾನೆ, ಇವರೆಲ್ಲ ಸೇರ್ಕೊಂಡು ನನ್ನನ್ನು ಹುಚ್ಚ ಅಂತ ಪ್ರೂವ್ ಮಾಡೋದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ. ಈ ಗ್ಯಾಪಲ್ಲಿ ಒಬ್ಬ ಪೊಲೀಸ್ ಕೂಡ ಬಂದಿದ್ದಾನೆ. ಅವನು ಸ್ವಲ್ಪ ಜಾಸ್ತಿನೇ ಇಂಟರ್ಫಿಯರ್ ಆಗ್ತಾ ಇದ್ದಾನೆ. ಮಧ್ಯದಲ್ಲಿ ಫ್ರೆಂಡ್ ಬೇರೆ. ಸೊ ಎಲ್ಲ ಸೇರ್ಕೊಂಡು ನೀನೇನೋ ಮರ್ತಿದೀಯಾ, ನಿನ್ಗೇನೋ ಆಗಿದೆ, ನಿನ್ನ ನೆನಪುಗಳನ್ನ ನೀನೇ ನಂಬ್ತಾ ಇಲ್ಲ ಅನ್ನೋ ರೀತಿ ಅವನಿಗೆ ಹೇಳ್ತಾ ಇದ್ದಾರೆ. ಈ ಕಡೆ ಅಫ್ಕೋರ್ಸ್ ಹೆಂಡತಿ ಕೂಡ ಸಿಟ್ಟಾಗಿದ್ದಾಳೆ. ಸೊ ಇಲ್ಲಿ ಇವನ ಜೊತೆಗಿರೋ ಅಂಥವ್ರು ನಿಜ ಹೇಳ್ತಾ ಇದ್ದಾರಾ, ಅಥವಾ ಅವನಿಗೆ ಬಂದಿರೋಂಥ ಡೌಟ್ ಹಿಂದೆ ಇನ್ನ ಏನಾದರೂ ರೀಸನ್ಸ್ ಇದೆಯಾ ಅನ್ನೋ ಪಾಯಿಂಟ್ ಏನೇ ಇಲ್ಲಿ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು. ಅಂಡ್ ಇದರ ಜೊತೆಗೆ ಇಲ್ಲಿ ಕೊಡವ ಸಮಾಜದ ಬಗ್ಗೆ ಒಂದು ಎಲಿಮೆಂಟನ್ನು ಕೂಡ ತಂದಿರೋ ಹಾಗಿದೆ. ಕಥೆ ಮಡಿಕೇರಿಯಲ್ಲಿ ಪ್ಲೇಸ್ ಆಗಿದೆ. ಅಂಡ್ ಕೊನೆಯಲ್ಲಿ ಸಪ್ತಮಿ ಗೌಡ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ. ಸೊ ಈ ಕಥೆಗೆ, ಅವರ ಪಾತ್ರಕ್ಕೆ ಅಂಡ್ ಮತ್ತೆ ಕೊಡವರ ಹಿಸ್ಟ್ರಿಗೆ ಏನು ಸಂಬಂಧ ಅನ್ನೋದನ್ನ ಕೂಡ ನಾವು ಸೀರೀಸ್ನಲ್ಲೇ ನೋಡಿ ತಿಳ್ಕೊಳ್ಬೇಕು. ಈ ವೆಬ್ ಸೀರೀಸ್ಗಳು ಅಂಡ್ ವೆಬ್ ಕಾಂಟೆಂಟ್ಗಳು ಬಂದಾಗ ಒಂದಷ್ಟು ಟ್ಯಾಲೆಂಟೆಡ್ ಆಕ್ಟರ್ಸ್ಗೆ ಹೆಚ್ಚು ಕೆಲಸ ಸಿಗುತ್ತೆ. ಆಕ್ಚುಲಿ ಅಯ್ಯನ ಮನೆ ಸೀರೀಸ್ನಲ್ಲೂ ಅದೇ ಆಗಿದ್ದು. ಅದರ ಕಾಸ್ಟಿಂಗ್ ಸಖತ್ತಾಗಿತ್ತು. ಅನಿರುದ್ಧ ಅವರು, ಅರ್ಚನಾ ಕೊಟ್ಟಿಗೆ ಅವರು, ಖುಷಿ ಅವರು, ಹಿತಾ ಅವರು, ಹೀಗೆ. ಹಾಗೆಯೇ ಇಲ್ಲೂ ಕೂಡ ಅರುಣ್ ಸಾಗರ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಅವರು ಸ್ವಲ್ಪ ನಾರ್ಮಲ್ ಆಗಿ, ಸಟಲ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ, ವಿಚ್ ಈಸ್ ರೇರ್ ಅಂಡ್ ಇಟ್ಸ್ ಗುಡ್ ಅಂತ ಹೇಳ್ತೀನಿ. ಹಾಗೇನೆ ಅನುಷಾ ರಂಗನಾಥ್ ಅವರ ಪಾತ್ರ ಕೂಡ ಇಂಪಾರ್ಟೆಂಟ್ ಆಗಿದೆ ಅಂತ ಅನಿಸ್ತಾ ಇದೆ. ಈ ಫ್ರೇಮ್ ಅನ್ನು ನೋಡಿದಾಗ ಹಾಗೇನೆ ಅನ್ಸಿದ್ದು. ಆ ರೀತಿ ಅನ್ಸೋ ಹಾಗೇನೆ ಒಂದಷ್ಟು ಕ್ವಶನ್ಗಳು ಹುಟ್ಟೋ ಹಾಗೇನೆ ಟ್ರೈಲರ್ ಕೂಡ ಎಡಿಟ್ ಆಗಿದೆ ಅಂತ ಹೇಳ್ಬೋದು. ಸೊ ಐ ಆಮ್ ವೆರಿ ಹ್ಯಾಪಿ. ನಾನು ಯೂಟ್ಯೂಬ್ ಸ್ಪೇಸ್ಗೆ ಬಂದಾಗಿನಿಂದನೂ ಇದಕ್ಕೇನೆ ಸ್ಟ್ರೆಸ್ ಕೊಟ್ಟದ್ದು. ನಮ್ಮಲ್ಲಿ ಹೆಚ್ಚು ಥರದ ಡಿಫ್ರೆಂಟ್ ಕಾಂಟೆಂಟ್ಸ್ ಬರ್ತಾ ಇರಬೇಕು ಅಂತ. ಪ್ರತಿಯೊಂದಕ್ಕೂ ಒಂದೊಂದು ವರ್ಗದ ಪ್ರೇಕ್ಷಕರು ಅಂತ ಇದ್ದಾರೆ. ಅಂಡ್ ಅವರು ಅದನ್ನ ಕನ್ಸ್ಯೂಮ್ ಮಾಡ್ತಾರೆ. ಆವಾಗ ಕನ್ನಡ ಪ್ರೇಕ್ಷಕರ ಮತ್ತೆ ಇಂಡಸ್ಟ್ರಿಯ ಮಧ್ಯೆ ಇರುವಂಥ ಕನೆಕ್ಷನ್ ಹೆಚ್ಚಾಗುತ್ತೆ. ಆ ಕನೆಕ್ಷನ್ ಹೆಚ್ಚಾದರೆ ಈ ಥರದ ಪ್ರಯತ್ನಗಳಿಗೆ ಸಿಗೋವಂಥ ರೆಸ್ಪಾನ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅದು ಈಗ ಸ್ಲೋ ಆಗಿ ಆಗ್ತಾ ಇರೋದಕ್ಕೆ ಖುಷಿ ಇದೆ ಕೂಡ. ಸೊ ಈ ಸೀರೀಸ್ ಇದೇ 29ಕ್ಕೆ ರಿಲೀಸ್ ಆಗ್ತಾ ಇದೆ, ಆಗಸ್ಟ್ 29ಕ್ಕೆ ZEE5ನಲ್ಲಿ. ಸೊ ಟ್ರೈಲರ್ನ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಅಂಡ್ ಟ್ರೈಲರ್ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.